ಬಂದಿಲ್ಲ. ನಂದು ಒಂದು ಜನ್ಮನ ಥೂ. ಏನೋ ಒಂದು ನಿಮಿಷ ವೇಟ್ ಮಾಡ್ತೀನಿ. ಯಾವನೋ ಬಂದ ಹಿಂದಕ್ಕೆ ಮುಂದಕ್ಕೆ. ಏನಿದು ಐಡಿ? ಹಾಯ್, ಕಾಫಿ ಆಯ್ತಾ? ಆಯ್ತು ಆಯ್ತು. ನಿಂದಾಯ್ತಾ ಕಾಫಿ? ಚೆನ್ನಾಗಿಲ್ಲ. ನಿಂದು ಏನೋ ತೋರಿಸಿ. ಮುಂದೆ ಮಗನೇ ನಿನಗೆ ತೋರಿಸ್ಬೇಕು. ಏನೋ ತೋರಿಸ್ಬೇಕು, ಏನೋ ತೋರಿಸ್ಬೇಕು. ಮುಂದೆ ಓಹೋ, ಸಾರಿ 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 ಸಾರಿ. ತೋರಿಸು. ಪೇಸೆಲ್ಲ ತೋರಿಸಲ್ಲಪ್ಪ ನಾನು. ಆ ಥರ ಪೇಸೆಲ್ಲ ತೋರಿಸಿದ್ರೆ ನನಗೆ ನಾಚಿಕೆ. ನಮ್ಮ ಗಂಡ ಊರಿಗೆ ಆಚಿಕೆ ಆಗ್ತಾನೆ. ಅರ್ಥ ಮಾಡ್ಕೊ. ಏನೋ ಬುಡ್ಡಿ ಮಗನೇ ನಿನಗೆ ಬಂದಿರೋದು ರೋಗ. ಹಿಂದಕ್ಕೆ ಮುಂದಕ್ಕೆ ಅಂತ ಐಡಿ ಹಿಡ್ಕೊಂಡು ಬಂದಿದ್ದೀನೋ. ಬರ್ತಾರೆ ಫಸ್ಟು ಓಪನಿಂಗ್ ಸೀನಲ್ಲಿ ನೀವೇ ಬರ್ಬೇಕಾಯ್ತಾ? ಸರಿ ಆಯಿತು. ಈಗ ಸ್ವಲ್ಪ ಮೇಕಪ್ ಮಾಡ್ಕೊತೀನಿ. ನೆಕ್ಸ್ಟ್ ಯಾರಾದರೂ ಬಂದರು, ಒಳ್ಳೆ ಐಡಿಯಿಂದ ಬಂದರು ಮೆಸೇಜ್ ಮಾಡಿ. ಒಂದು ನಿಮಿಷ ನೋಡ್ತೀನಿ. ಏನೊಬ್ಬ ಬಂದ. ಏನಿದು? ನಂದಿಡ್ಲ? ಎಂಥ ಐಡಿಗಳು ಬರ್ಗೆಟ್ ನನ್ನ ಮಕ್ಕಳ. ನಂದಿಡ್ಲ ಅಂತ ಐಡಿ ಏನೋ ಏನ್ರು ನಿಮ್ಮ ಕಷ್ಟ. ಏನ್ರು ಇದು? ನೀವು 2 ದಿವಸ ಆದರೂ ಒಳ್ಳೆ ಒಳ್ಳೆ ಐಡಿಯಿಂದ ಮೆಸೇಜ್ ಮಾಡ್ರು. ಸರಿ ಆಯಿತು. ಮತ್ತು ಏನು ಸಮಾಚಾರ? ಚೆನ್ನಾಗಿದ್ದೀರಾ? ಆಯಿತು. ಕಾಫಿ ಆಯಿತು. ಚೆನ್ನಾಗಾಯಿತು. ಎಲ್ಲರ ಮನೆಯಲ್ಲಿ ಕಾಫಿ ಆಯಿತು, ಟೀ ಆಯಿತು, ಊಟ ಆಯಿತು. ಕೇಳಿ ಕೇಳಿ ಲೈವಲ್ಲಿರೋದು ನಮ್ಮಳಿಗೆ ತತ್ತಾಕ್ಬಿಡ್ರಿ. ಸರಿ ಆಯಿತು. ಇನ್ನೊರು ಯಾರೋ ಮೆಸೇಜ್ ಮಾಡಿದ್ರು. ಏನಪ್ಪ ಇದು? ಕಡ್ಡಿ ದುಡ್ದು. ಎಂಥ ಐಡಿಗಳು ಬರ್ತೀರಪ್ಪ. ಕಡ್ಡಿ ದುಡ್ದ ಏನಪ್ಪ ಐಡಿ ಇದು? ಅರ್ಥ ಮಾಡ್ಕೊಳಕ್ಕೆ ಫಸ್ಟ್ ಟೈಮ್ ಫ್ರೆಶ್ ಆಗಿ ನಾನು ಲೈವ್ ಮಾಡ್ತಾ ಇದ್ದೀನಿ. ನನಗಾದ್ರೂ ಮರ್ಯಾದೆ ಕೊಡ್ತಿರಲ್ವ? ಅಟ್ಲೀಸ್ಟ್ ಲೈವ್ ಓನರ್ಗಾದ್ರೂ ಮರ್ಯಾದೆ ಕೊಡ್ರಪ್ಪ. ಸರಿ ಆಯಿತು. ಏನೋ ಒಂದು ಮಾಡ್ಕೊಂಡು ಹೋಗೋಣ. ವಾಚ್ ಅವರ್ಸ್ಗೋಸ್ಕರ ಮನೆ ಹಾಳ್ದು ಸ್ವಲ್ಪ ಸ್ವಲ್ಪ ಮಾನ ಮರ್ಯಾದೆಲ್ಲ ಕಳ್ಕೊಂಡು ಹೋಗ್ಬೇಕು. ಸರಿ ಆಯಿತು. ಮುಂದಕ್ಕೆ ಏನಕ್ಕ ಹೆಂಗೆ ನಡೀತೈತೆ ಯೂಟ್ಯೂಬ್? ಬಂದರು ನಮ್ಮ ಪಂಕಜ ಬಂದರು. ಓಹೋ ಪಂಕಜ, ಹೆಂಗೈತೆ ಫಸ್ಟ್ ಲೈವ್ ನಂದು? ನೀವು ಚೆನ್ನಾಗಿ ಮಾಡ್ತೀವಣ. ಹೆಂಗೆ ನಿನ್ಗಿಂತ ಜಾಸ್ತಿ ಬರಬೇಕು. ನೀನು ಮುಂದಕ್ಕೆ ಹೋಗ್ಬಿಟ್ಟು ಜಂಬ ತೋರಿಸ್ತೀಯಲ್ಲ. ಬರ್ತೀನಿ ಇರಲಿ, ಚುಸ್ತೀನಿ ಇರು. ಬಂದು ನನಗೂ WH ಆಗಲಿ, ಮೋನ ಆಗಲಿ, ಡಾಲರ್ ಬರಲಿ. ನಿಮ್ಮ ಮನೆಗೆ ಬಂದು ಒಂದು ಪಾತ್ರೆನ ಗಿಫ್ಟ್ ಕೊಡ್ತೀನಿ ನಾನೇ. ಮಳ್ಳಿ ನೀನು 10,000 ಆಗಿದ ತಕ್ಷಣ ನನಗೆ ಬಿಲ್ಡಪ್ ಕೊಡ್ತೀನಿ ನೀನು. ಸರಿ ಆಯಿತು. ಹೋಗ್ಲಿ ಬಿಡು. ಯೂಟ್ಯೂಬಾಗಿ ಜಗಳ ಮಾಡೋದೆಲ್ಲ ಕಾಮನು. ಮನೇಲಿ ಅಡುಗೆ ಏನು ಮಾಡಿದ್ಯಾ? ಅಡುಗೆ ಅಲ್ವಾ? ಅಯ್ಯೋ ಪಾಪ. ಯಾಕೆ 5 ನಿಮಿಷ ಸಪೋರ್ಟ್ ಮಾಡ್ತೀನಿ ಮುಂದೆ ಮಗಳೇ. ನಾನು ನಿಂಗೆ 2 ಅವರ್ ಮಾಡ್ತೀನಿ. ಮುಚ್ಕೊಂಡಿದ್ರೆ ಓಕೆ ಅಂತೆ. ಅದು ಇಲ್ಲ 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 ಇಲ್ಲ. ನೀವು 20 ನಿಮಿಷ ಇರಬೇಕು. ಆವಾಗಲೇ ನಾನಿಂದ ಕಳಿಸೋದು. ಇಲ್ಲಂದ್ರೆ ಕಳಿಸೋಲ್ಲ. ಇಲ್ಲೆಲ್ಲ ಹಿಂಗೆ ನಡೀತಾ ಇರೋದು. 20 ನಿಮಿಷ ಇರಬೇಕು. ಐಡಲ್ ಗಿಡಿಯಲ್ಲಿ ಇರೋಂಗಿಲ್ಲಮ್ಮ. ಮೆಸೇಜ್ ಮಾಡಬೇಕು. ಸಪೋರ್ಟ್ ಮೆಸೇಜ್ ಕೊಟ್ಟಲೇಬೇಕು. ಯಾಕಂದರೆ ಇಲ್ಲಿ ನಮ್ಮ ಅಕ್ಕ ಹೇಳ್ಕೊಟ್ಟವ್ರು ಒಬ್ಬರು. ಆ ಅಕ್ಕನ ಹೆಸರೇನೋ ಚಂಡೋಲಿ ಅಂತ. ಅರ್ಥ ಆಯ್ತಾ? ಆ ಅಕ್ಕನ ಹೇಳ್ಕೊಟ್ಟಿದ್ದಾರೆ. ಅವಾಗ ಯಾವತ್ತು ಸುಳ್ಳು ಹೇಳೋಲ್ಲ. ಸರಿ ಆಯಿತು. 20 ನಿಮಿಷ ಮಾಡಿಲ್ಲ ಅಂದರೆ ನಿನಗೆ ಮನೆಗೆ ಕಳಿಸಲ್ಲ, ಊಟನೂ ಹಾಕಲ್ಲ. ಸರಿ ಆಯಿತು. ಸಪೋರ್ಟ್ ಮೆಸೇಜ್ ಹತ್ರ ಆಗ್ತಾ ಇರಬೇಕು. ಆವಾಗಲೇ ನಿನಗೂ ಮರ್ಯಾದೆ, ನನಗೂ ಮರ್ಯಾದೆ. ಸರಿ ಆಯಿತು. 4 ಜನ ಬಂದವ್ರೆ. ನಾನು 400 ಜನಕ್ಕೆ ಹೋಗಿ ಸಪೋರ್ಟ್ ಮಾಡಿದ್ದೀನಿ. ಮುಂದೆ ಮಕ್ಕಳು ಯಾರೋ ಒಬ್ಬರು ಬರ್ತಾ ಇಲ್ವಾ? ಕೇಳಿದ್ರೆ ನೀನು ನೋಟಿಫಿಕೇಶನ್ ಆನ್ ಬಂದಿಲ್ಲ ಅಂತಾರೆ. ಎಂಥ ಮುಂದೋಗಿರ್ಬೇಕು ಇವರು. ನೋಟಿಫಿಕೇಶನ್ ಬಂದಿಲ್ಲ ಅಂತ ಎಸ್ಕೇಪ್ ಆಗ್ತಾರೆ ಯೂಟ್ಯೂಬ್ ಮೇಲೆ. ಪಾಪ ಎಲ್ಲ ಕೂತ್ಕೊಂಡಿರೋ ಯೂಟ್ಯೂಬ್ ಮೇಲೆ ಎಲ್ಲ ಅಪರಾಧ ಆಗ್ತಾವ್ರೆ. ಇರಲಿ ನೋಡೋಣ ಮುಂದಕ್ಕೆ ಯಾವನು ಬರ್ತಾನೋ. ಕಡ್ಡಿ ನನ್ನ ಮಗ ಗೊತ್ತಿಲ್ಲ. ಏನಿಸೋದು? ನಂದು ಬರಗೆಟ್ಟಿದೆ. ಎಂಥ ಐಡಿಯಿಂದ ಬರ್ತೀರಪ್ಪ? ನಂದು ಬರಗೆಟ್ಟಿದ್ದೇನೋ. ನಿಂದು ಬರಗೆಟ್ಟಿದ್ರೆ ನಾನೇ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೇನೋ? ಬಾರೋಲಿ ಮೆಸೇಜ್ ಹಾಕೊಳ್ಳಿ. ಎಂತೆಂಥ ಬುಡ್ಡಿ ಮಕ್ಕಳು ಐಡಿಗಳು ಬರ್ತಾರಪ್ಪ. ಈ ಹೆಣ್ಮಕ್ಳು ತುಂಬ ಕಷ್ಟ ಕಂಡ್ರಪ್ಪ ಲೈವ್ ಮಾಡೋದು. ಬ್ಯಾಡ್ ಕಮೆಂಟ್ಗಿಂತ ಈ ಐಡಿನೇ ಓದ್ಬಿಟ್ಟೆ ನಮ್ಮ ಜೀವನ ಶಾಶ್ವತ ಆಗ್ಬಿಡುತ್ತೆ. ಸರಿ, ಸಪೋರ್ಟ್ ಮೆಸೇಜ್ ಹಾಕೊಳ್ಳೋ ಬರಗೆಟ್ಟವನೇ. ನೋಡೋಣ. ಆಯಿತು. ಊಟ ಆಯಿತು. ಮತ್ತೆ ಅದೇ ಫಸ್ಟಿಂದನಾ? ಊಟ ಆಯಿತು, ಕಾಫಿ ಆಯಿತು. ಏನು ಮಾಡ್ತಾ ಇದ್ದೀರಾ? ಏನೆಲ್ಲ ಕಂಡ್ರಕ್ಕ ಜೀವನದಲ್ಲಿ ತುಂಬ ಬೇಸಿಗೆ ಬಿಟ್ಟಿದ್ದೀನಿ. ನೀವು ಬೇರೆ ಬಂತು ಫಸ್ಟ್ ಲೈವ್ ಮಾಡೋಣ ಅನ್ಕೊಂಡೆ. ಉದ್ದಾರ ಆಗಿದ್ದೀನಿ. ವಾಚ್ ಅವರ್ಸ್ ಬಂದಿಲ್ಲ ಅಂತ ಫಸ್ಟ್ ಲೈವ್ ಬಂದು ಕೂತ್ಕೊಂಡಿದ್ದೀನಿ. ಅದು ಯಾರೋ ನಮ್ಮ ಚಂಡಾಳಿ ಅಕ್ಕ ಬಂದು ಹೇಳಿದ್ಲು, ಈ ಥರ ಬಂದು ನೀನು ಲೈವ್ ಮಾಡು, WH ಆಗುತ್ತೆ, ಒಂದೇ ದಿವಸಕ್ಕೆ ಉದ್ದಾರ ಆಗ್ತೀವಿ ಅಂತ. ಮನೆ ನೋಡಿದ್ರೆ ಮೋನ ಮಾಡ್ಕೊಂಡು 4-5 ಸೊಳ್ಳೆ ಹೊಡ್ಕೊಂಡು ಕೂತ್ಕೊಂಡೈತೆ ನನಗೆ ಹೇಳುತ್ತೆ. ಆಯ್ತು ಬಿಡಿ, ಏನೋ ದೊಡ್ಡವರು ಮರವಾದಿ ಕೊಡೋಣ. ಅಕ್ರಪ್ಪ ಸಪೋರ್ಟ್ ಮೆಸೇಜ್ ಹಾಕಿ ನಿಮ್ಮದು ಸಪೋರ್ಟ್ ಮೆಸೇಜ್ ಹಾಕಿ. ಒಂದು ನಿಮಗೆ ಏನು ಗೊತ್ತಾ? ಒಂದು ಕೆಲಸ ಥರ ಬರೋದು ಕುಟ್ಟೋದು ವಯಸ್ಸಾ ಇರೋದು. ಕುಟ್ಟಿ ನನಗೇನೋಗುತ್ತೆ? ನಮ್ಮ ಅಪ್ಪನ ಗಂಟ ನಿಮ್ಮ ಮೊಬೈಲು ನೀವೇ ಕುಟ್ಕೊಳ್ಳಿ. ಸರಿ ಆಯಿತು. ಎಷ್ಟೊತ್ತಾಯಿತು? ಪಂಕಜ ನೀನು ಹೋದ್ರೆ ಅಷ್ಟೇ, ನಿನ್ನ ಬಿಡೋಲ್ಲ, ಸುಮ್ಕಿರು. ಇನ್ನೂ 5 ನಿಮಿಷ ಆಗಿಲ್ಲ, 20 ನಿಮಿಷ ಅಂತವಳೆ. ಎಂಥ ಕಂತ್ರಿ ಇರ್ಬೋದು ಅವಳು. ನೀವೇ ನೋಡಿ. ಇರಲಿ ನೋಡು. ನೆಕ್ಸ್ಟ್ ಐಡಿಯಿಂದ ಯಾವುದಾದ್ರು ಬಂದರೆ ಮಾತಾಡೋಣ. ಕಂಟಿನ್ಯೂಸ್ ಆಗಿ ಮಾತಾಡೋದು ಕಷ್ಟ ಕಂಡ್ರೆ ಅಕ್ಕ. ನನ್ನ ಕಷ್ಟ ಯಾರು ಹೇಳೋಣ? ಗಂಟ್ಲು ಕಡ್ಕೊಂಡಿದ್ರು ನಾನು ಲೈವ್ ವಿಡಿಯೋ ಮಾಡ್ತೀನಿ. ನೀವು ನೋಡ್ತಾ ಇದ್ದೀರಲ್ಲ, ಒಂದು ಒತ್ತಿ ಲೈಕ್ನ. ಸರಿ, ಮುಂದಿನ ಚಾನಲ್ ಯಾವ ನನ್ನ ಮಗ ಬರ್ತಾನೋ ನೋಡೋಣ ಇರಿ. ಯಾರೂ ಬರ್ತಾ ಇಲ್ಲ. 4 ಜನ ಅವ್ರೆ. ಬಡ್ಡಿ ಮಕ್ಕಳು ಪಂಕಜನೇ ಎಸ್ಕೇಪ್ ಆಗಿಬಿಟ್ಲು. ಇನ್ನೇನು ನಾನು ಮಾಡಲಿ? ಒಬ್ಬನೇ ನೋಡಿಕೊಂಡು ಶಿವ ಅಂತ ಮಾತಾಡ್ಕೊಂಡಿರ್ತೀನಿ. ಮುಂದೆ ಮಕ್ಕಳು ಐಡಲ್ ಕೂತ್ಕೊಂಡು ನೋಡಿಕೊಂಡು ನಮ್ಮ ಬಗ್ಗೆ ಎಲ್ಲ ಪಕ್ಕದ ಲೈವಲ್ಲಿ ಹಾಕ್ಕೊಡ್ತಾರೆ.
ಏನು ಮಾಡ್ತೀನೋ ಅಂತ ಅವ್ರು ಕಟ್ಟ ಮಕ್ಕಳು ಇದ್ದಾರೆ, ಇರಲಿ ಬಿಡಿ, ಅವ್ರು ಇದ್ರೆ ನಾವು ಉದ್ಧಾರ ಆಗೋದು. ಸರಿ, ಇನ್ನೇನು ಮಾಡಲಿ, ಒಬ್ಬನೇ ಕೂತ್ಕೊಂಡು ತುಂಬ ಬೇಜಾರುತ್ತೆ. ಇನ್ನೊಂದು ಹೇಳಿ ಬಂತು, ಓಹೋ ಏನಮ್ಮ ಕರೀನಾ, ಓಹೋ ಕರೀನಾ ಅಂತ ಬಂತು. ಹಿಂದಿ ಅಂತ ಹೇಳಿದ್ರೆ ಕ್ಯಾ बोलते सो, हमारे घर में नाश्ता नहीं, मेरा हस्बैंड भाग गया सुबह काम को, अभी आए सो, थोड़ा थोड़ा रिविजन किया है, पकौड़ा बनाने बाद में देती हूँ तेरे को. अच्छा 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 ಈ ಅಚ್ಚ ಅಚ್ಚ ಹೇಳ್ಬಿಟ್ಟು ಇವಳನ್ನ ಓಡಿಸ್ಬೇಕು, ಇಲ್ಲ ಅಂದರೆ ಜಾಸ್ತಿ ಕೇಳ್ತಾವೆ ಕ್ವಶನು. ಇನ್ಯಾರಪ್ಪ ಮಾಡೋದು, ಏನು ಮಾತಾಡೋದು ಗೊತ್ತಾಗ್ತಾಯಿಲ್ಲ, ಆದರೂ ಮಾತಾಡಬೇಕು. ನೀವು ಆದಾಗ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅಕ್ಕ ನೀನು ಲೈವ್ ಮಾಡು, ನೀನು ಲೈವ್ ಮಾಡೋಕ್ಕೂ ಮುಂಚೆ ನಾನು ಫಸ್ಟ್ ಬರ್ತೀನಿ ಅಂತಾರೆ. ಆ ಮುಂದೆಗಳು ಏನೋ ಸತ್ತಾರೋ ಗೊತ್ತಿಲ್ಲ. ನೋಡ್ತೀನಿ. ಈಗ ಯಾವುದಪ್ಪ ಹೊಸ ಐಡಿ, ಚಿಕ್ಕಮ್ಮಕ್ಕ ಅಂತ. ಎಂಥ ಐಡಿಗಳು ಬರ್ತಾರೆ ಬೇವರ್ಸು ಮುಂಡೆಯವರು. ನಮ್ಮ ಬಾಯಿ ಕಟ್ ಮಾತು ಬಂದ್ಬಿಡ್ತೇವೆ, ಮುಚ್ಕೊಂಡು ಹೋಗ್ರಿ, ಇಲ್ಲಾಂದ್ರೆ ಅಷ್ಟೇ ನಾನು ಸರಿಯಾಗಿ ಬೈದ್ಬಿಡ್ತೀನಿ. ಏನಂತ ಮೆಸೇಜ್ ಆಗ್ತಾವನೆ, ನಂದು ದುಡ್ಡು ತಗೊಂಡ್ರೆ ನೋಡ್ಕೋ ಬಡ್ಡಿ ಮಗ್ಳ, ನಿಮ್ದು ಇದಾಯ್ತು ತೋರ್ಸು ಅಂತವನ. ಎಂಥ ಮುಂದೆ ಮಗ ಇರ್ಬೇಕು, ಚಿಕ್ಕ ಮಗ ಒಂದು ಎಂಥ ಕೋಪ ಬರೋಲ್ಲ. ಬುಡ್ಡಿ ಮಕ್ಕಳು, ಅಳ್ಕಂಡ್ರ ಮಕ್ಕಳು, ಅಯ್ಯೋ ನನಗೆ ಸಾಕಾಯ್ತಪ್ಪ ಈ ಮಕ್ಳಿಗೆ ಐಡಿಗಳನ್ನೆಲ್ಲ ನೋಡಿ. ನಾನೇ ಇನ್ನು ಹೊಸ ವರ್ಷಕ್ಕೆ ಇನ್ನೊಂದು ಐಡಿ ಎಲ್ಲ ನೋಡಲ್ಲ, ಹಾಕ್ಬಿಡ್ತೀನಿ. ನೋಡಿದ್ರೆ ಕಂಡ್ರೆ ಕಷ್ಟ ಇಲ್ಲ, ಬ್ಯಾಡ್ ಮೆಸೇಜು ಬರುತ್ತೆ, ಗುಡ್ ಮೆಸೇಜು ಬರುತ್ತೆ. ಲೈವ್ ಅನ್ನೋದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದು. ಬುಟ್ಟಿ ಮಕ್ಳಿಗೆ ಬೈದ್ಬಿಟ್ಟು ಆರಾಮಾಗಿ ನೀವು ಕೆಲಸ ಮಾಡ್ಬೋದು, ಆರಾಮಾಗಿ ಮಾಡಿ. ಸರಿ, ಓಕೆನಾ? ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲೈವ್ ಮಾಡೋದು ತುಂಬ ಕಷ್ಟ ಕಂಡ್ರಕ್ಕ. ನಾನು ನಂಬ್ಕೊಂಡೆ ಚಂದಾಳಿ ನಮ್ಮ ಅಕ್ಕ ಹೇಳಿದ್ರು WH ಬರುತ್ತಂತ, ಅದ್ರಗೋಸ್ಕರ ಲೈವ್ ಮಾಡಿದೆ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಏನಂದರೆ, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷದಲ್ಲಿ ಎಲ್ಲರೂ ಅಂದ್ಕೊಂಡಿರ್ತೀರ ಈ ವರ್ಷ ನಾನು ಉದ್ಧಾರ ಆಗ್ತೀನಿ ಅಂತ. ನಿಜವಾಗ್ಲೂ ನಾವು ಅಂದ್ಕೊಂಡಿದ್ದು ಏನೋ ನೋಡಲ್ಲ, ಈ ವರ್ಷ ನಾವು ಉದ್ಧಾರ ಆಗಲ್ಲ. ಯಾಕಂತಾರೆ ಹೇಳ್ತಾ ಇದ್ದೀನಿ, ನಾವು ಸುಖನ ಅಂತೀರ. ಈ ಎಷ್ಟು ವರ್ಷದಿಂದ ನೀವು ಅಂದ್ಕೊಂಡಿದ್ದು ಏನಾದರೂ ನಡೆದೈತಾ? ಇಲ್ಲ. ಅದ್ರಗೋಸ್ಕರ ನಾನು ಅಂದ್ಕೊಂಡಿದ್ದೇ ಇಲ್ಲ. ಸೊ ನಾವು ಮೋನ ಆಗ್ಬಿಟ್ಟು ಡಾಲರ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ, ಆದರೆ ಆಗೋದೇ ಇಲ್ಲ. ಇವಾಗ ನೀವು ಮೋನ ಮಾಡಿಕೊಂಡು ಡಾಲರ್ ಮಾಡ್ಬೇಕು ಅನ್ಕೊಂತೀರ, ಆಗೋದೇ ಇಲ್ಲ. ಇನ್ನೇನು ಅನ್ಕೊಳ್ಳೋದು ಅಂತ ಲೈವ್ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ನಿಮಗೂ 2 ಕಡ್ಡಿ ಲಾಸ್ಟಲ್ಲ ಅಲ್ಲಾಡಿಸ್ಬಿಡ್ತೀನಿ. ಓಕೆನಾ? ಟಾ 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 ಟಾ